ಎಲ್ಲ ಒಂದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿ ಕೆ ಪಿ ಸಿ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ ಕೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ 2025ಕ್ಕೆ ಫಿಸಿಕ್ಸ್ ಕ್ಷೇತ್ರ ಒಂದು ಪ್ರಶ್ನೆ ಪತ್ರಿಕೆ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು. ಯಾಕಂತಂದರೆ ಇದು ಬಂದ್ಬಿಟ್ಟು ಇದೇ ವರ್ಷ ನಡೆದ ಕ್ವಶನ್ ಪೇಪರು, 2025ರಲ್ಲಿ ಇದೇ ವರ್ಷ ನಡೆದ ಕ್ವಶನ್ ಪೇಪರು. ಆದ್ದರಿಂದ ಇಲ್ಲಿರೋ ತುಂಬ ಪ್ರಶ್ನೆ ರಿಪೀಟ್ ಆಗ್ತವೆ. ಅಷ್ಟೇ ಅಲ್ಲದೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೇಳಿದರೆ ಸೇಮ್ ಟು ಸೇಮ್ ಅದೇ ಒಂದು ಪ್ಯಾಟರ್ನಲ್ಲಿ ನಿಮಗೆ ನಾಳೆ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಫಿಸಿಕ್ಸ್ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಓಕೆ, ಸೊ ಪ್ರಧಾನ ಮಾಹಿತಿ ಕೊಡ್ತೀನಿ, ಕೊನೆಯವರೆಗೆ ತಪ್ಪದೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ದಿನ ಶುರುವಾನ. ಅದು ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರ ಅಥವಾ ಚಾನಲ್ನ ಏನು ಕೊಡೋರು ಸಬ್ಸ್ಕ್ರೈಬ್ ಇಲ್ಲ, ಮಿಸ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ಇದೇ ರೀತಿ ಮೀಟರ್ ಮ್ಯಾಕ್ಸಿಮಗೆ ಪ್ರತಿ ದೇಶದ ಕ್ವಶನ್ ಪೇಪರ್ ಇರೋದು, ಮತ್ತು ಪಾಸಿಂಗ್ ಪ್ಯಾಕೇಜು, ಸ್ಕೋರ್ ಪ್ಯಾಕೇಜು, ಮತ್ತು ಫಿಕ್ಸ್ ಮಾಡಿದ ಪ್ರಶ್ನೆಗಳು ಅವೆಲ್ಲ ಆಗ್ತಿರ್ತೀವಿ. ಬರೀ ಮೀಟರ್ ಮಾತ್ರವಲ್ಲ, ಆ್ಯನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ಟೆಸ್ಟ್ ಆಗಿರ್ಬೋದು, ಎಲ್ಲ ಕೂಡ ಆಗ್ತಿರ್ತೀವಿ. ಅವೆಲ್ಲ ಬೇಕು ಅನ್ನೋರು ತಪ್ಪೈತಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವೇನಾದ್ರು ಮಿಸ್ ಮಾಡ್ಕೊಂಡ್ರೆ ಪ್ರತಿಯೊಂದು ಮಿಸ್ ಮಾಡ್ಕೊತೀರಾ. ಮಾಡಿದ್ರೆ ಜೊತೆಗೆ ಒಂದು ಲೈಕ್ ಕೊಟ್ಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಶೇರ್ ಮಾಡಿ, ಸ್ವಲ್ಪ ಅವ್ರು ಕೂಡ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ದಿನ ಶುರು ಮಾಡೋಣ. ಓಕೆ, ಮೊದಲಾಗಿ ಪಿ ಯು ಸಿ ಸೆಕೆಂಡ್ ಇಯರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ 2025 ಸಬ್ಜೆಕ್ಟು ಫಿಸಿಕ್ಸು. ಮಾರ್ಕ್ಸು 70 ಮಾರ್ಕ್ಸಿಗೆ ಎಕ್ಸಾಮ್ ಇರ್ತದೆ. 70 ಮಾರ್ಕ್ಸು, ಟೈಮು 3 ಅವರ್ಸು. ಓಕೆ, ಮತ್ತು ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ನಿಮ್ಮ ಜಿಲ್ಲೆಯಲ್ಲಿ ಯಾವೆಲ್ಲ ಕ್ವಶನ್ ಪೇಪರ್ ಮುಗಿದ್ವಿ, ಎಷ್ಟು ವಿಷಯಗಳ ಪರೀಕ್ಷೆ ಮುಗಿದ್ವಿ, ಅವನ್ನೆಲ್ಲ ಕ್ವಶನ್ ಪೇಪರ್ನಲ್ಲಿ ಕಳಿಸ್ಕೊಡ್ಬೇಕು. ಅರ್ಥಾಯ್ತಾ? ಕಳಿಸ್ಕೊಡಿ. ಯಾವ ರೀತಿ ಕಳಿಸೋದಂತಾರೆ ಇದೇ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಗೊತ್ತಿಲ್ಲ, ಕಮೆಂಟ್ ಬಾಕ್ಸ್ನಲ್ಲಿ ನಾನು ಒಂದು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಒತ್ಬಿಟ್ಟು ನೀವು ಕಳಿಸ್ಕೊಡಿ. ಲಿಂಕ್ ಇರ್ತದೆ, ಸೊ ಕಳಿಸ್ಕೊಡಿ. ಪ್ರತಿಯೊಬ್ಬರು ಕಳಿಸ್ಕೊಡಿ. ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ವಿಷಯ ಮುಗಿದ್ವಿ ಅವನ್ನೆಲ್ಲ ಕಳಿಸ್ಕೊಡಿ. ಕಳಿಸಿರೋಲ್ಲ ತುಂಬ ಹೆಲ್ಪ್ ಆಗ್ತದೆ ಎಲ್ಲ ವಿದ್ಯಾರ್ಥಿಗಳಿಗೆ. ಕಳಿಸ್ಕೊಡಿ. ಓಕೆ, ಪ್ರತಿಯೊಬ್ಬರು ಕಳಿಸ್ಕೊಡಿ. ಬನ್ನಿ ಇವತ್ತಿನ ಈ ಒಂದು ದಿನ ಶುರು ಮಾಡೋಣ. ಮೊದಲಾಗಿ ನಿಮಗೆ 15 ಮಲ್ಟಿಪಲ್ ಇರ್ತವೆ. 40 ನಿಮಗೆ 15 ಮಲ್ಟಿಪಲ್ ಇರ್ತವೆ. ಈಗೆಲ್ಲ ಹಾಕಿದ್ದೀನಿ ನೋಡಿ. ಫಿಸಿಕ್ಸ್ ಮೇಲೆ ಒಂದಲ್ಲ 2ರಿಂದ 3 ಕ್ವಶನ್ ಪೇಪರ್ ಹಾಕಿದ್ದೀನಿ. ಅವನು ಕೂಡ ನೋಡ್ಕೊಳ್ಳಿ. ರಿಪೀಟ್ ಆಗ್ತವೆ. ಸೊ ಅಲ್ಲಿ ಹೇಳಿದ್ದೀನಿ ನಿಮಗೆ ಕ್ವಶನ್ ಯಾವ ರೀತಿ ಕೇಳ್ತಾರೆ, ಯಾವ ಟೈಪಲ್ಲಿ ಕೇಳ್ತಾರೆ ಅಂತ ನೋಡ್ಕೊಳ್ಳಿ. ಸೊ 15 ಮಲ್ಟಿಪಲ್ ಇರ್ತವೆ. ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಕೂಡ ಮಾಡಿ. ಕ್ವಶನ್ ಓದ್ಕೊಳ್ಳಿ, ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಕೂಡ ಮಾಡಿ, ನೋಡೋಣ, ಕಮೆಂಟ್ ಮಾಡಿ. ಓಕೆ, 15 ಮಲ್ಟಿಪಲ್ ಇರ್ತವೆ. ತುಂಬಾ ಟಫ್ ಇರೋದಿಲ್ಲ, ಹಾಗಂತ ಈಸಿ ಕೂಡ ಇರೋದಿಲ್ಲ. ಒಂದು ಮೀಡಿಯಮಲ್ಲಿ ಕೇಳ್ತಾರೆ. ಓಕೆ, ನೀವು ಯಾವ ರೀತಿ ಪ್ರಿಪೇರ್ ಆಗ್ತೀರಾ ಅದ್ರ ಮೇಲೆ ಡಿಪೆಂಡು. ಸೊ ತುಂಬ ಟೈಮ್ ವೇಸ್ಟ್ ಮಾಡೋಕೆ ಹೋಗಬೇಡಿ. 15 ಮಾರ್ಕ್ಸ್ಗೆ ತುಂಬ ಟೈಮ್ನ ಕೊಡೋಕೆ ಹೋಗಬೇಡಿ. 70 ಮಾರ್ಕ್ಸ್ ಬರಬೇಕು ಇನ್ನೂ ಕೂಡ. ಸೊ ಸ್ವಲ್ಪ ಥಿಂಕ್ ಮಾಡಿಬಿಟ್ಟು ಬರೀರಿ. ಓಕೆ, ತುಂಬ ಈಸಿ ಪ್ರಶ್ನೆಗಳು, ಎಲ್ಲ ಕ್ವಶನ್ ಟೈಪ್ ಇರ್ತವೆ. ಪ್ರತಿಯೊಂದು ಕ್ವಶನ್ ಬೇರೆ ಇರ್ತವೆ ನೋಡಿ. 9ನೇ ಕ್ವಶನು ಸ್ಟೇಟ್ಮೆಂಟ್ ರೀತಿ ಇರ್ತದೆ. ಓಕೆ, ಅದು 10ನೇ ಕ್ವಶನು ಅಕಾರ್ಡಿಂಗ್ ಮೇಲೆ ಕ್ವಶನ್ ಇರ್ತದೆ. ಸೊ ಈ ರೀತಿ ಕ್ವಶನ್ ಡಿಫ್ರೆಂಟ್ ಇರ್ತದೆ. ನೀವು ಜಸ್ಟ್ ಸಿಲೆಬಸ್ ಓದಿದ್ರೆ ಆಗೋದಿಲ್ಲ. ಸಿಲೆಬಸ್ ಓದಿದ್ರೆ ನಿಮಗೆ ಜಸ್ಟ್ ಟಾಪಿಕ್ ಗೊತ್ತಾಗ್ತದೆ. ಬಟ್ ಕ್ವಶನ್ ಪೇಪರ್ ನೋಡ್ಕೊಂಡ್ರೆ ಮಾತ್ರ ನಮಗೆ ಎಕ್ಸಾಮ್ನಲ್ಲಿ ಅಟೆಂಡ್ ಮಾಡೋಕ್ಕಾಗೋದು. ಓಕೆ, ಕ್ವಶನ್ ಅಟೆಂಡ್ ಯಾವಾಗ ಆಗ್ತದೆ, ನೀವು ಯಾವ ಕ್ವಶನ್ ಪೇಪರ್ ಓದ್ಕೋತೀರ ಅವಾಗ ಮಾತ್ರ. ಇಲ್ಲ ಸಿಲೆಬಸ್ ಇದ್ದರೆ ನಿಮಗೆ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ, ಅಷ್ಟು ಬೇಗ ಗೊತ್ತಾಗೋದಿಲ್ಲ. ಆದರೆ ಚೆನ್ನಾಗಿ ಓದ್ಕೊಳ್ಳಿ. ಸೊ 15 ಮಲ್ಟಿಪಲ್ ಇರ್ತವೆ, ನೋಡ್ಕೊಂಡ್ರಾ. ಸೊ ನೆಕ್ಸ್ಟು 2ನೇ ಮೀನ್ ಬರ್ತದೆ. 2ನೇ ಮೀನಲ್ಲಿ ಏನಿರ್ತದೆ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ತದೆ. 2ನೇ ಮೀನಲ್ಲಿ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ತದೆ. ಇವು ಕೂಡ 5 ಮಾರ್ಕ್ಸ್ ಇರ್ತದೆ. ಸೊ ನೋಡ್ಕೊಳ್ಳಿ, ಬ್ರಾಕೆಟಲ್ಲಿ ಆನ್ಸರನ್ನು ಕೊಟ್ಟಿರ್ತಾರೆ. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನಿಮಗೆ ಬ್ರಾಕೆಟ್ಗಳಲ್ಲಿ ಆನ್ಸರ್ ಇರ್ತದೆ. ಸೊ ನೀವು ಸರಿಯಾದ ಆನ್ಸರ್ ಬರಬೇಕು. ಇನ್ನು ಪಾರ್ಟ್ ಬಿ ಬರ್ತದೆ. ಪಾರ್ಟ್ ಬಿಯಲ್ಲಿ ನಿಮಗೆ ಆನ್ಸರ್ ಎನಿ 5 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್. 2 ಮಾರ್ಕ್ಸ್ ಇರ್ತವೆ. 2 ಮಾರ್ಕ್ಸಿಂದು 5 ಇರಬೇಕು. ಟೋಟಲಾಗಿ 10 ಮಾರ್ಕ್ಸು. ಎಲ್ಲ ಕ್ವಶನ್ ಇಂಪಾರ್ಟೆಂಟು ರಿಪೀಟ್ ಆಗ್ತವೆ, ನೋಡ್ಕೊಳ್ಳಿ. ಓಕೆ, ನಂತರ ಪಾರ್ಟ್ ಸಿ ಬರ್ತದೆ. ಪಾರ್ಟ್ ಸಿಯಲ್ಲಿ ನಿಮಗೆ ಆನ್ಸರ್ ಎನಿ 5 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್. ಅಂದರೆ 3 ಮಾರ್ಕ್ಸಿಂದು 5 ಇರಬೇಕು. ಟೋಟಲಾಗಿ 15 ಮಾರ್ಕ್ಸು. 3 ಅಂಕದ ಪ್ರಶ್ನೆಗಳು 5 ಇರಬೇಕು. ಟೋಟಲಾಗಿ 15 ಮಾರ್ಕ್ಸು. ಎಲ್ಲ ಕ್ವಶನ್ ಇಂಪಾರ್ಟೆಂಟು, ಚೆನ್ನಾಗಿ ನೋಡ್ಕೊಳ್ಳಿ. ನಂತರ ಪಾರ್ಟ್ ಡಿ ಬರ್ತದೆ. ಪಾರ್ಟ್ ಡಿಯಲ್ಲಿ ನಿಮಗೆ ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್. ಅಂದರೆ ಈ ಒಂದು 2 ಎನಿ 3 ಬರೀಬೇಕು. ಹೇಳಿದರೆ 5 ಮಾರ್ಕ್ಸಿಂದು 3 ಬರಬೇಕು. ಟೋಟಲಾಗಿ 15 ಮಾರ್ಕ್ಸು. 15 ಮಾರ್ಕ್ಸು. ಪ್ರತಿಯೊಂದಕ್ಕೂ 5 ಅಂಕ. ಓಕೆ, 3 ಕ್ವಶನ್ ಬರೀಬೇಕು. ಚಾಯ್ಸ್ ಇರ್ತವೆ, 10 ಕ್ವಶನ್ ಇರ್ತವೆ. ಸೊ ಅದರಲ್ಲಿ ನೀವು ಯಾವ್ದಾರು 3ನ್ನ ಬರೀಬೇಕು. ಎಷ್ಟು ಕೊಟ್ಟಿದ್ದಾರೆ ಅವರು? 5 ಕ್ವಶನ್ ಕೊಟ್ಟಿದ್ದಾರೆ. 5 ಕ್ವಶನ್ ನೀವು 3 ಕ್ವಶನ್ನ ಬರೀಬೇಕು. 3 ಕ್ವಶನ್ನ ಬರೀಬೇಕು. ಓಕೆ, ನೆಕ್ಸ್ಟು ಲಾಸ್ಟ್ ಮೀನ್ ಅಂತಂದರೆ ಆನ್ಸರ್ ಎನಿ 2 ಆಫ್ ದ ಫಾಲೋಯಿಂಗ್ ಕೇಳಿದರೆ ಈ ಒಂದು 2 5 ಮಾರ್ಕ್ ಕ್ವಶನ್ಸು. ಇವು ಕೂಡ 5 ಮಾರ್ಕ್ಸು. 2 ಬರಬೇಕು. ಟೋಟಲಾಗಿ 10 ಮಾರ್ಕ್ಸು. ಸೊ ಇಷ್ಟು ಒಂದು ಪ್ರಶ್ನೆ ಪತ್ರಿಕೆ ಈಗೆಲ್ಲ ಗ್ರೂಪಲ್ಲಿ ಹಾಕಿರ್ತೀವಿ. ಏನು PDF ಹಾಕಿರ್ತೀವಿ ಗ್ರೂಪಲ್ಲಿ. ಯಾವ್ದು ಗ್ರೂಪು? ನಮ್ಮೊಂದು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪು ಅಲ್ಲಿ ಹಾಕಿರ್ತೀವಿ. ಜಾಯ್ನ್ ಆಗಿಬಿಟ್ಟು ನೋಡ್ಕೋಬೋದು. ಓಕೆ, ಮತ್ತು ಕಳಿಸ್ಕೊಡಿ. ನಿಮ್ಮ ಜಿಲ್ಲೆಯಲ್ಲಿ ಯಾವ ಕ್ವಶನ್ ಪೇಪರ್ ಮುಗಿದ್ವಿ, ಎಷ್ಟು ವಿಷಯ ಮುಗಿದ್ವಿ, ಅವನ್ನೆಲ್ಲ ಕ್ವಶನ್ ಪೇಪರ್ ಕಳಿಸ್ಕೊಡಿ. ನೀವು ಕಳಿಸೋ ಕ್ವಶನ್ ಪೇಪರು ತುಂಬ ಹೆಲ್ಪ್ ಆಗ್ತದೆ. ಕಳಿಸ್ತಿರೋಲ್ಲ, ಲಿಂಕು ಕಮೆಂಟ್ ಬಾಕ್ಸ್ನ ಇರ್ತದೆ, ಕ್ಲಿಕ್ ಮಾಡಿಬಿಟ್ಟು ಕಳಿಸ್ಕೊಡಿ. ಓಕೆ, ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಎಲ್ಲ ಚಾನಲ್ ಇರ್ತವೆ. PCMB ಆಗಿರ್ಬೋದು, ಕನ್ನಡ ಇಂಗ್ಲೀಷು ಇರ್ತವೆ, ನೋಡ್ಕೊಳ್ಳಿ. ಥ್ಯಾಂಕ್ ಯು.